ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದು ಸಾರಿ ಪಾರ್ವತಿ ದೇವಿ ಪರಮೇಶ್ವರನನ್ನ ಈ ರೀತಿ ಕೇಳ್ತಾರೆ. ಸ್ವಾಮಿ, ನಾನು ಭೂಲೋಕದಲ್ಲಿ 3 ಜನ ಪ್ರಾಣ ಸ್ನೇಹಿತರನ್ನು ನೋಡಿದೆ. ಅವರಲ್ಲಿ 2 ವಿಧವೆಯರು, ಒಬ್ಬಳು ಮಾತ್ರ ಗಂಡನೊಂದಿಗೆ ತುಂಬಾ ಸಂತೋಷವಾಗಿ ಬದುಕ್ತಾ ಇದ್ದಾಳೆ. ಅವರನ್ನು ನೋಡಿದ ಮೇಲೆ ನನಗೆ 3 ಸಂದೇಹಗಳು ಮೂಡಿತು. 1, ಯಾವ ಹೆಣ್ಣು ಚಿಕ್ಕ ವಯಸ್ಸಿಗೆ ವಿಧವೆಯಾಗ್ತಾಳೆ? 2, ಯಾವ ಹೆಣ್ಣು ಸಂತೋಷವಾಗಿ ಬದುಕಲ್ಲ? 3, ಗಂಡ ಕೇಳಿದ್ರೂ ಕೊಡಬಾರದ ವಸ್ತು ಏನು? ಈ 3 ಸಂದೇಹಗಳನ್ನ ನೀವೇ ಬಗೆಹರಿಸಿ ಅಂತ ಕೇಳಿದ್ರು ಪಾರ್ವತಿ ದೇವಿ. ಆಗ ಪರಮೇಶ್ವರ ಈ ರೀತಿ ಹೇಳಿದ್ರು, ದೇವಿ, ಈಗ ನಾನು ನಿನಗೊಂದು ಚಿಕ್ಕ ಕತೆ ಹೇಳ್ತೀನಿ. ಆ ಕತೆ ಕೇಳಿದ್ಮೇಲೆ ನಿನ್ನ 3 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಒಂದು ರಾಜ್ಯದಲ್ಲಿ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ. ಆತ ಅದೇ ರಾಜ್ಯದಲ್ಲಿ ಮಹಾರಾಜನ ಸೇವಕನಾಗಿ ಕೆಲಸ ಮಾಡ್ತಿದ್ದ. ರಾಜ ಹಾಗೂ ಆ ಸೇವಕನ ಸ್ನೇಹ ನೋಡಿ ಎಲ್ಲರೂ ಕೂಡ ಅಸೂಯೆ ಪಡ್ತಾ ಇದ್ರು. ಒಂದು ದಿನ ಮಹಾರಾಜ ಮಹಾರಾಣಿಯನ್ನ ಒಂದು ವಿಚಾರವಾಗಿ ಹೊಗಳಿದ. ಅದೇ ಸಮಯದಲ್ಲಿ ಈ ಸೇವಕ ಅವನ ಹೆಂಡತಿಯ ಬಗ್ಗೆ ಈ ರೀತಿ ಹೇಳ್ದ, ರಾಜ, ನನ್ನ ಹೆಂಡತಿ ಮಹಾಪತಿವ್ರತೆ. ಅವಳು ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ಅವಳು ಯಾವತ್ತೂ ಕೂಡ ಪತಿವ್ರತಾ ಧರ್ಮಕ್ಕೆ ದ್ರೋಹ ಬಗೆಯಲ್ಲ. ಅವಳಂತ ಪತಿವ್ರತೆಯನ್ನ ನಾನೆಲ್ಲೂ ಕೂಡ ನೋಡಿಲ್ಲ ಅಂದ ಸೇವಕ. ಮಂತ್ರಿಗೆ ಎಂದಿನಿಂದಾನೂ ಆ ಸೇವಕ ಹಾಗೂ ರಾಜನ ಸ್ನೇಹ ನೋಡಿ ಅಸೂಯೆ ಇತ್ತು. ಇದೇ ಸರಿಯಾದ ಸಮಯ ಅನ್ಕೊಂಡು ಮಂತ್ರಿ ಈ ರೀತಿ ಹೇಳ್ದ, ಸ್ವಾಮಿ, ಈ ಸೇವಕ ಹೇಳ್ತಿರೋದ್ ನೋಡಿದ್ರೆ ಇವನ ಹೆಂಡತಿ ಬಿಟ್ಟು ಬೇರೆ ಎಲ್ಲಾ ಹೆಂಗಸರು ಕೂಡ ಪತಿವ್ರತೆ ಅಲ್ಲ ಅನ್ನೋ ರೀತಿಯಲ್ಲಿದೆ. ಇವನು ಹೇಳೋ ಪ್ರಕಾರ ನೋಡಿದ್ರೆ ಮಹಾರಾಣಿಗೂ ಕೂಡ ಕಳಂಕ ಬರೋ ರೀತಿಯಲ್ಲಿದೆ. ನಾನು ಇವನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತುಪಡಿಸ್ತೀನಿ. ಆಗ ಇವನು ಏನು ಮಾಡ್ತಾನೆ ಅಂತ ನೋಡೋಣ ಅಂದ. ಅದಕ್ಕೆ ಆ ಸೇವಕ, ಮಂತ್ರಿ, ನನ್ನ ಹೆಂಡತಿ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನೀನು ಅವಳ ಪತಿವ್ರತಾ ಧರ್ಮವನ್ನು ಹಾಳು ಮಾಡೋಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ಅವಳು ಪತಿವ್ರತೆ ಅಲ್ಲ ಅಂತ ನೀನು ಸಾಬೀತುಪಡಿಸಿದ್ರೆ ಆ ಕ್ಷಣನೇ ನಾನು ಗಲ್ಲು ಶಿಕ್ಷೆ ಅನುಭವಿಸ್ತೀನಿ ಅಂದ ಸೇವಕ. ಆಗ ಮಂತ್ರಿ, ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಹೇಳೋಕೆ ಯಾವ ಆಧಾರವನ್ನು ನಾನು ಶೇಖರಿಸಿ ತರಬೇಕು ಅಂತ ಕೇಳ್ದ. ಅದಕ್ಕೆ ಸೇವಕ, ಮಂತ್ರಿ, ಮೊದಲ ರಾತ್ರಿಯಂದು ನಾನು ನನ್ನ ಹೆಂಡತಿಗೆ ಒಂದು ಚಿನ್ನದ ಹಾರ ಕಾಣಿಕೆಯಾಗಿ ಕೊಟ್ಟಿದ್ದೆ. ಅದನ್ನವಳು ಯಾವಾಗ್ಲೂ ಕೊರಳಲ್ಲಿ ಹಾಕೊಂಡಿರ್ತಾಳೆ. ಅದನ್ನ ಅವಳು ಯಾರಿಗೂ ಕೂಡ ತೋರ್ಸಲ್ಲ. ಇದುವರೆಗೂ ಅವಳು ಹಾಗೂ ನನ್ನನ್ನ ಹೊರತುಪಡಿಸಿ ಆ ಹಾರವನ್ನ ಯಾರೂ ಕೂಡ ಮುಟ್ಟಿಲ್ಲ. ಒಂದು ವೇಳೆ ನೀನು ಆ ಹಾರ ತಂದ್ರೆ ಆಗ ನಾನು ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಒಪ್ಕೋತೀನಿ. ಆದ್ರೆ ಒಂದು ವೇಳೆ ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತುಪಡಿಸೋಕೆ ನೀನು ವಿಫಲನಾದ್ರೆ ನೀನು ಯಾವ ಶಿಕ್ಷೆ ಅನುಭವಿಸ್ತೀಯಾ ಅಂತ ಕೇಳ್ದ. ಆಗ ಮಹಾರಾಜ, ಒಂದು ವೇಳೆ ಮಂತ್ರಿ ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತುಪಡಿಸೋಕೆ ವಿಫಲನಾದ್ರೆ ಅವನು ಕೂಡ ನಿನ್ನಂತೆ ಗಲ್ಲು ಶಿಕ್ಷೆ ಅನುಭವಿಸ್ತಾನೆ ಅಂತ ಹೇಳ್ದ. ಮಂತ್ರಿ ಸರಿ ಎಂದು ಹೇಳಿ ಅಲ್ಲಿಂದ ಪಕ್ಕದ ಊರಿಗೆ ಹೋದ. ಒಬ್ಬ ವ್ಯಕ್ತಿಯನ್ನ ಭೇಟಿಯಾದ. ಆ ವ್ಯಕ್ತಿ ದುಡ್ಡಿಗಾಗಿ ಎಂತ ನೀಚ ಕೆಲಸ ಬೇಕಾದ್ರೂ ಮಾಡ್ತಾನೆ. ಮಂತ್ರಿ ಆ ವ್ಯಕ್ತಿ ಹತ್ರ ಹೇಳ್ದ, ನೋಡಪ್ಪ, ಈ ತರ ನನಗೂ ಒಬ್ಬ ಸೇವಕನಿಗೂ ಚರ್ಚೆ ಆಯ್ತು. ಅವನು ಯಾವಾಗ್ಲೂ ಕೂಡ ಅವನ ಹೆಂಡತಿನ ಕೊಚ್ಕೊಳ್ತಾ ಇರ್ತಾನೆ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ಅವನ ಹೆಂಡತಿನ ಹೇಗಾದ್ರೂ ನನಗೆ ಪರಿಚಯ ಮಾಡ್ಕೊಡು, ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ದ. ಆಗ ಆ ವ್ಯಕ್ತಿ, ಮಂತ್ರಿಗಳೇ, ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ. ಅವನು ಹೇಳ್ದಂತೆ ಆ ಹೆಣ್ಣು ನಿಜವಾಗ್ಲೂ ಕೂಡ ಮಹಾಪತಿವ್ರತೆ. ಪರಪುರುಷನ ಬಗ್ಗೆ ಅವಳು ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಲ್ಲ. ಅವಳ ಜೊತೆ ಪರಿಚಯ ಬೆಳೆಸೋದು ಕಷ್ಟ. ಬೇರೆ ಏನಾದ್ರೂ ಇದ್ರೆ ಹೇಳಿ ಮಾಡ್ಕೊಡ್ತೀನಿ ಅಂತ ಹೇಳ್ದ. ಆಗ ಮಂತ್ರಿ ಸ್ವಲ್ಪ ಯೋಚನೆ ಮಾಡಿ, ಸರಿ, ಹಾಗಾದ್ರೆ ಅವಳ ಕತ್ತಲ್ಲಿ ಒಂದು ಚಿನ್ನದ ಹಾರ ಇರುತ್ತೆ, ಅದು ನನಗೆ ಬೇಕು. ಹಾಗೆ ಅವಳ ಮೈ ಮೇಲೆ ಎಲ್ಲಾದ್ರೂ ಒಂದು ಮಚ್ಚೆ ಇದ್ರೆ ನೋಡಿ ಅದನ್ನ ನನಗೆ ಬಂದು ತಿಳಿಸು ಅಂತ ಹೇಳ್ದ. ಸರಿ ಅಂತ ಹೇಳಿ ಆ ವ್ಯಕ್ತಿ ಸೇವಕನ ಹೆಂಡತಿ ಮನೆಗೆ ಹೋದ. ತಾಯಿ, ನಾನು ನಿನ್ನ ಗಂಡನ ಪ್ರಾಣ ಸ್ನೇಹಿತ. ನಾನು ತುಂಬಾ ದೂರದಿಂದ ಬಂದಿದ್ದೀನಿ. ಅರಮನೆಗೆ ಹೋಗಿ ನಿನ್ನ ಗಂಡನನ್ನ ಭೇಟಿಯಾದೆ. ಅವನು 1-2 ದಿನ ನಮ್ಮ ಮನೆಯಲ್ಲೇ ಇರು, ನಾನು ಬೇಗ ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳ್ದ. ಆ ಹೆಣ್ಣು ಅದು ನಿಜಾನೇ ಅನ್ಕೊಂಡು ಅವನನ್ನ ಮನೆಯ ಒಳಗಡೆ ಕರೆದು ಅತಿಥಿ ಸೇವೆಯೆಲ್ಲ ಮಾಡಿದ್ಲು. ಮಾರನೇ ದಿನ ಬೆಳಿಗ್ಗೆ ಅವಳು ಸ್ನಾನಕ್ಕೆ ಹೋಗುವಾಗ ಮೈ ಮೇಲ್ ಹಾಕಿರೋಂತ ಆಭರಣ ಎಲ್ಲ ಬಿಚ್ಚಿಟ್ಲು.
ಅದೇ ಸಮಯದಲ್ಲಿ ಈ ಕಳ್ಳ ಅವಳ ಆಭರಣವೆಲ್ಲ ಎತ್ಕೊಂಡು ಕದ್ದು ಮುಚ್ಚಿ ಅವಳ ತೊಡೆ ಮೇಲಿರುವಂತ ಒಂದು ಮಚ್ಚೆನ ನೋಡ್ದ. ಇನ್ನು ಕೆಲಸ ಆಯ್ತು ಅನ್ಕೊಂಡು ಅಲ್ಲಿಂದ ಮಂತ್ರಿನ ಭೇಟಿಯಾಗಿ ಚಿನ್ನದ ಹಾರ ಕೊಟ್ಟು ಅವಳ ತೊಡೆ ಮೇಲಿರುವಂತ ಮಚ್ಚೆ ಹೇಳಿ ಅವನಿಗೆ ಬೇಕಾದಷ್ಟು ಹಣನ ಪಡ್ಕೊಂಡು ಹೋದ. ಮಂತ್ರಿ ಅಲ್ಲಿಂದ ಖುಷಿಯಾಗಿ ರಾಜನ ಹತ್ರ ಬಂದು ಆ ಸೇವಕನನ್ನು ಕೂಡ ಕರೆದು ಅವನ ಮುಂದೆ ಈ ಹಾರ ಇಟ್ಟು, ನಿನ್ನ ಹೆಂಡತಿ ಮಹಾಪತಿವ್ರತೆ ಅಂತ ಹೇಳ್ದೆ. ನಾನೀಗ ನಿನ್ನ ಹೆಂಡತಿ ಜೊತೆನೆ ಇದ್ದು ಬರ್ತಿದ್ದೀನಿ. ನನಗೆ ಹಣದ ಅವಶ್ಯಕತೆ ಇದೆ ಅಂದಿದ್ದಕ್ಕೆ ಅವಳೇ ಈ ಹಾರನ ಬಿಚ್ಚಿಕೊಟ್ಲು ಅಂತ ಹೇಳ್ದ. ಆದ್ರೆ ಆ ಸೇವಕ ನಂಬಿಲ್ಲ. ಇಲ್ಲ, ಇಲ್ಲೇನೋ ನಡೆದಿದೆ, ನೀನೇ ಆ ಹಾರನ ಕದ್ದಿರ್ಬೇಕು, ನನ್ನ ಹೆಂಡತಿ ಅಂತವಳಲ್ಲ ಅಂತ ವಾದ ಮಾಡ್ದ. ಆಗ ಆ ಮಂತ್ರಿ, ಸರಿನಪ್ಪ, ಈ ಹಾರ ಏನೋ ನಾನು ಕದ್ದಿದ್ದೀನಿ ಅನ್ಕೊಳ್ಳೋಣ, ಆದ್ರೆ ನಿನಗೆ ಇನ್ನೊಂದು ವಿಷಯ ಕೂಡ ಹೇಳ್ತೀನಿ. ನಿನ್ನ ಹೆಂಡತಿ ತೊಡೆಯಲ್ಲೊಂದು ಮಚ್ಚೆ ಇದೆ. ನಾನು ಅವಳ ಜೊತೆ ಇರುವಾಗ ಅದನ್ನ ನೋಡ್ದೆ. ಇದನ್ನ ಯಾರೋ ಕೂಡ ಕದಿಯೋಕೆ ಆಗಲ್ಲಪ್ಪ. ಈಗ ನೀನೇ ಹೇಳು, ನಿನ್ನ ಹೆಂಡತಿ ತೊಡೆ ಮೇಲೆ ಮಚ್ಚೆ ಇದೆಯಾ ಇಲ್ವಾ ಅಂತ ಕೇಳ್ದ ಮಂತ್ರಿ. ಸೇವಕನಿಗೆ ಎದೆನೇ ನಿಂತೋದಂಗಾಯ್ತು. ಅಲ್ಲೇ ನೆಲದ ಮೇಲೆ ಬಿದ್ದು ಜೋರಾಗಿ ಅಳೋಕೆ ಶುರು ಮಾಡ್ದ. ಅದನ್ನ ನೋಡಿ ರಾಜ, ನೋಡು, ನಾನೇನು ನಿನಗೆ ಗಲ್ಲು ಶಿಕ್ಷೆ ಕೊಟ್ಟಿಲ್ಲ. ನೀನೇ ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂದ್ರೆ ಗಲ್ಲಿಗೆ ಏರ್ತೀನಿ ಅಂತ ಹೇಳ್ದೆ. ಅವಳು ಪತಿವ್ರತೆ ಅಲ್ಲ ಅಂದ್ರೆ ನೀನ್ ಯಾಕೆ ಸಾಯ್ತೀಯ? ಅವಳನ್ನ ಮರ್ತೋಗಿ ಆರಾಮಾಗಿರು. ಗಂಡನನ್ನ ಮೋಸ ಮಾಡಿದ ಅವಳನ್ನ ನಾನು ಗಲ್ಲಿಗೆ ಹಾಕ್ತೀನಿ ಅಂದ ರಾಜ. ಅದಕ್ಕೆ ಆ ಸೇವಕ, ಇಲ್ಲ ರಾಜ, ಅವಳು ನನಗೆ ಮೋಸ ಮಾಡಿದಾಳೆ ಅಂತ ಗೊತ್ತಾದಾಗ್ಲೇ ನಾನು ಸತ್ತೋದೆ. ಇನ್ನು ನಾನು ಬದುಕಿದ್ದು ತಾನೇ ಏನ್ ಸಾಧನೆ ಮಾಡ್ಬೇಕು? ಹಾಗಾಗಿ ನಾನೇ ಗಲ್ಲು ಶಿಕ್ಷೆ ತಗೊಳ್ತೀನಿ, ಅವಳನ್ನ ಬಿಟ್ಟು ಬಿಡಿ ಅಂದ. ಆಗ ರಾಜ ಹೇಳ್ದ, ನಾನ್ ನಿನಗೆ ಒಂದು ವಾರ ಸಮಯ ಕೊಡ್ತೀನಿ. ನೀನು ಮನಸ್ಸು ಬದಲಾಯಿಸ್ಕೊಳ್ಳೋದೇ ಆದ್ರೆ ಈ ವಾರದಲ್ಲಿ ಬದಲಾಯಿಸ್ಕೊ. ಈ ಒಂದು ವಾರ ನೀನು ಎಲ್ಲಾದ್ರೂ ಹೋಗ್ಬೇಕಂದ್ರು ಏನಾದ್ರೂ ಮಾಡ್ಬೇಕಂದ್ರು ಮಾಡಿ ನಿನ್ನ ತಂದೆ ತಾಯಿ ಹೆಂಡತಿ ಎಲ್ರನ್ನೂ ನೋಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ದ. ಆ ಸೇವಕ ಮೊದಲು ಅವನ ತಂದೆ ತಾಯಿ ಹತ್ರ ಹೋಗಿ ಅವರ ಮನೆಯಲ್ಲಿ ಒಂದು ದಿನ ಇದ್ದು ಅವರ ಆಶೀರ್ವಾದ ಪಡ್ಕೊಂಡು ಅವನ ಮನೆಗೆ ಬಂದ. ಹೆಂಡತಿ ಖುಷಿಯಾಗಿ ಗಂಡನಿಗೆ ಊಟೋಪಚಾರ ಮಾಡಿ ಮಾತಾಡ್ತಾ ಜೊತೆಯಲ್ಲಿ ಕೂತ್ಕೊಂಡ್ಲು. ಆಗ ಅವನು ಹೇಳ್ದ, ನೀನು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ನನ್ನ ಮೇಲೆ ಸಾಗರದಷ್ಟು ಪ್ರೀತಿ ಇರೋ ತರ ನಡ್ಕೋತಾ ಇದೀಯ. ನಾನಿಲ್ಲ ಅಂದ್ರೆ ಬದುಕಲ್ಲ ಅನ್ನೋ ರೀತಿ ನಡ್ಕೋತಾ ಇದೀಯ. ಆದ್ರೆ ನಾನು ಇಲ್ಲಿಂದ ಅರಮನೆಗೆ ಹೋದ ತಕ್ಷಣ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ತಾ ಇದೀಯ. ನಾನು ನಿನ್ನಂತ ನೀಚವಾದ ಹೆಣ್ಣನ್ನ ನೋಡಿಲ್ಲ. ಕೆಲವು ಹೆಂಗಸರು ಇರ್ತಾರೆ, ಅವರು ಗಂಡನ ಜೊತೆ ಗಲಾಟೆ ಮಾಡಿ ಇನ್ನೊಬ್ಬನ ಜೊತೆ ಸಂಪರ್ಕ ಹೊಂದಿರ್ತಾರೆ. ಆದ್ರೆ ನೀನು ಆ ರೀತಿ ಅಲ್ಲ. ಪತಿವ್ರತೆ ತರ ಕಾಣಿಸ್ತಾ ವೇಶ್ಯೆ ತರ ಬದುಕ್ತಾ ಇದೀಯ. ನಿನ್ನ ನಂಬಿ ನಾನು ಎಲ್ಲಾ ರೀತಿಯಲ್ಲೂ ಮೋಸ ಹೋದೆ. ನಿನ್ನನ್ನ ಪತಿವ್ರತೆ ಅಂತ ಹೇಳಿ ಈಗ ನಾನು ಗಲ್ಲಿಗೆ ಏರ್ಬೇಕಾಗ್ತಿದೆ. ಇನ್ನು 3 ದಿನಗಳಲ್ಲಿ ನಾನು ಗಲ್ಲಿಗೆ ಶರಣಾಗ್ತಾ ಇದ್ದೀನಿ. ಇನ್ನು ಮುಂದೆ ನಿನಗೆ ಇಷ್ಟ ಬಂದಂತೆ ಬದುಕು. ಕದ್ದು ಮುಚ್ಚಿ ಎಂತ ನೀಚ ಕೆಲಸ ಮಾಡೋಂತ ಅಗತ್ಯ ಇರಲ್ಲ. ನೀನು ನೇರವಾಗಿ ಇಂಥ ನೀಚ ಕೆಲಸ ಮಾಡ್ಕೋಬಹುದು. ನಿನಗೆ ಹೇಳೋರು ಕೇಳೋರು ಯಾರೂ ಕೂಡ ಇರಲ್ಲ. ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ಈಗ ಅದೇ ಪ್ರಾಣನ ಕೊಡ್ತಾ ಇದ್ದೀನಿ ಅಂದ ಗಂಡ. ಇವಳಿಗೆ ಏನೂ ಕೂಡ ಅರ್ಥ ಆಗಿಲ್ಲ. ನಿಮಗೆ ಏನಾಯ್ತು? ಇಷ್ಟೊತ್ತು ಚೆನ್ನಾಗಿದ್ರಲ್ವಾ? ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ. ಈ ವೇಶ್ಯೆ ಯಾರು? ಗಲ್ಲು ಶಿಕ್ಷೆ ಏನು? ನಾನು ಮಾಡಿರೋಂತ ತಪ್ಪೇನು ಹೇಳ್ತೀರಾ? ಈ ರೀತಿ ನೀವು ಬಾಯಿಗೆ ಬಂದಂತೆ ಮಾತನಾಡಬೇಡಿ. ನಾನು ಪರಪುರುಷನ ಬಗ್ಗೆ ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡ್ದವಳಲ್ಲ. ಆ ವಿಷಯ ನನಗೂ ನಿಮಗೂ ದೇವರಿಗೂ ಇಲ್ಲಿರೋ ಎಲ್ರಿಗೂ ಕೂಡ ಗೊತ್ತು. ದಯವಿಟ್ಟು ನನ್ನ ತಪ್ಪೇನಂತ ಹೇಳಿ, ಅದರ ನಂತರ ನನ್ನನ್ನ ದೂಷಿಸಿ ಅಂತ ಬೇಡ್ಕೊಂಡ್ಲು. ಆಗ ಆ ಸೇವಕ, ನೀನು ಮಾಡಿರೋದೇ ಒಂದು ನೀಚ ಕೆಲಸ. ಅದನ್ನ ಮತ್ತೆ ನನ್ನ ಬಾಯಿಂದ ಹೇಳಿ ನಾನು ಇನ್ನಷ್ಟು ನೀಚ ಆಗೋಕೆ ತಯಾರಿಲ್ಲ. ಪತಿವ್ರತೆ ತರ ಮಾತಾಡ್ತಾ ಇದೆಯಲ್ಲ, ನಿನ್ನ ತೊಡೆ ಮೇಲಿರೋ ಮಚ್ಚೇನ ನಮ್ಮ ಅರಮನೆ ಮಂತ್ರಿ ಬಂದು ಹೇಳಿದಾನೆ. ನೀನು ಅವನಿಗೆ ಹಣದ ಅವಶ್ಯಕತೆ ಇದೆ ಅಂದಾಗ ನಾನು ಪ್ರೀತಿಯಿಂದ ಕೊಟ್ಟಂತ ಚಿನ್ನದ ಹಾರಾನ ಅವನಿಗೆ ಕೊಟ್ಟು ಕಳಿಸ್ದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಇನ್ನೊಂದು ಕ್ಷಣ ಕೂಡ ನಿನ್ನ ಮುಖ ನೋಡೋಕೆ ನನ್ನಿಂದ ಆಗ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಗಲ್ಲು ಶಿಕ್ಷೆ ತಗೊಳ್ಳೋಕೆ ಅರಮನೆಗೆ ಹೊರಟೋದ ಸೇವಕ. ಇವಳು ನಡೆದಿರೋ ವಿಷಯ ಹೇಳೋಕ್ ಕೂಡ ಅವನು ಅವಕಾಶ ಕೊಟ್ಟಿಲ್ಲ. ಏನು ಮಾಡಬೇಕು ಅಂತ ಅವಳಿಗೆ ದಿಕ್ಕು ತೋಚಿಲ್ಲ. ತಡ
ಮಾಡಿದ್ರೆ ಗಂಡ ಗಲ್ಲು ಶಿಕ್ಷೆಗೆ ಗುರಿಯಾಗ್ತಾನೆ. ಹಾಗಾಗಿ ಬೇರೆ ವಿಧಿ ಇಲ್ಲದೆ ಆ ಹೆಣ್ಣು ಸೀರೆ ಕಳಚಿ ಒಂದು ಸುಂದರವಾದ ನರ್ತಕಿ ಬಟ್ಟೆ ಉಟ್ಕೊಂಡು ಅರಮನೆಗೆ ಹೋಗಿ ರಾಜನನ್ನ ಭೇಟಿಯಾದ್ಲು. ಮಹಾರಾಜ, ನನಗೆ ನಿಮ್ಮ ಅರಮನೆಯಲ್ಲಿ ನರ್ತಕಿಯಾಗಿ ಕೆಲಸ ಮಾಡಲು ಅವಕಾಶ ಕೊಡಿ ಅಂತ ಬೇಡ್ಕೊಂಡ್ಲು. ಈ ಹೆಣ್ಣು ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ, ಹಾಗೆ ನೃತ್ಯ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ರಾಜ, ಸರಿ, ಇವತ್ತು ಸಭೆಯಲ್ಲಿ ನೀನೇ ನೃತ್ಯ ಮಾಡು, ನಮ್ಮೆಲ್ರಿಗೂ ಹಿಡಿಸಿದ್ರೆ ನೀನಿಲ್ಲೇ ಕೆಲಸ ಮಾಡ್ಕೊಂಡು ಇರ್ಬೋದು ಅಂತ ಹೇಳ್ದ. ಆ ದಿನ ಸಭೆಯಲ್ಲಿ ಅವಳು ಎಷ್ಟೋ ಸುಂದರವಾಗಿ ನಾಟ್ಯ ಮಾಡಿದ್ಲು. ಅವಳ ನಾಟ್ಯ ನೋಡಿ ಎಲ್ಲರೂ ಕೂಡ ಶಬಾಷ್ ಅಂದ್ರು. ರಾಜ ಅವಳನ್ನ ಕರೆದು, ನೋಡಮ್ಮ, ನಿನ್ನ ನಾಟ್ಯ ಈ ಸಭೆಯಲ್ಲಿರೋ ಎಲ್ರಿಗೂ ಕೂಡ ಹಿಡಿಸಿದೆ. ಅಷ್ಟೇ ಅಲ್ಲ, ನನ್ನನ್ನು ಕೂಡ ಮೆಚ್ಚಿಸಿದೆ. ಹಾಗಾಗಿ ಇನ್ನು ಮುಂದೆ ನೀನು ಇಲ್ಲೇ ನರ್ತಕಿಯಂತೆ ಕೆಲಸ ಮಾಡಬಹುದು ಅಂತ ಹೇಳಿ ಖುಷಿಯಿಂದ ಒಂದು ಮುತ್ತಿನ ಹಾರ ತೆಗೆದು ಅವಳಿಗೆ ಕೊಡೋಕೋದ. ಆಗ ಅವಳು, ಮಹಾರಾಜ, ಈ ಹಾರದ ಬದಲು ನನ್ನದೊಂದು ಕೋರಿಕೆ ಇದೆ, ಅದನ್ನು ನೀವು ದಯವಿಟ್ಟು ನೆರವೇರಿಸಿ ಅಂತ ಕೇಳಿದ್ಲು. ಆಗ ಮಹಾರಾಜ, ಹೇಳಮ್ಮ, ನಿನಗೆ ಏನು ಬೇಕು ಅಂತ ಕೇಳ್ದ. ಆಗ ಈ ಹೆಣ್ಣು, ರಾಜ, ಈ ಸಭೆಯಲ್ಲಿರುವ ಒಬ್ಬ ವ್ಯಕ್ತಿ ನನ್ನ ಚಿನ್ನದ ಹಾರಾನ ಕದ್ದಿದ್ದಾನೆ, ನನಗೆ ದ್ರೋಹ ಬಗ್ದಿದ್ದಾನೆ, ನನ್ನ ಗಂಡನ್ನ ದೂರ ಮಾಡಿದ್ದಾನೆ. ನನ್ನ ಗಂಡ ಈಗ ಸಾವಿಗೆ ಹತ್ತಿರದಲ್ಲಿದ್ದಾನೆ. ನೀವೇ ನ್ಯಾಯ ಕೊಡಿಸ್ಬೇಕು. ನಾನು ಮಾಡದೇ ಇರೋ ತಪ್ಪಿಗೆ ವೇಶ್ಯೆ ಪಟ್ಟ ಕಟ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಈ ಗತಿ ತಂದೊಣ್ಣ ನೀವು ಗಲ್ಲಿಗೆ ಹಾಕಬೇಕು ಅಂತ ಕೇಳಿದ್ಲು. ಆಗ ಮಹಾರಾಜ, ಖಂಡಿತವಾಗ್ಲೂ ತಾಯಿ, ಅವನು ಈ ಸಭೆಯಲ್ಲೇ ಇದ್ರೆ ಈಗಲೇ ತೋರ್ಸು, ಅವನು ಯಾರೇ ಆಗ್ಲಿ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸ್ತೀನಿ ಅಂತ ಹೇಳ್ದ. ಆಗ ಆ ಹೆಣ್ಣು, ನಿಮ್ಮ ಮಂತ್ರಿಗಳೇ ನನ್ನ ಮನೆಯಲ್ಲಿ ಚಿನ್ನದ ಹಾರ ಕದ್ದಿರೋದು, ನಿಮ್ಮ ಮಂತ್ರಿಗಳಿಂದಾನೇ ಈಗ ನಾನು ನನ್ನ ಗಂಡ ದೂರಾಗಿದ್ದೀವಿ, ದಯವಿಟ್ಟು ಅವನಿಗೆ ಗಲ್ಲು ಶಿಕ್ಷೆ ಹಾಕಿ ಅಂತ ಕೇಳಿದ್ಲು. ಮಂತ್ರಿ ಗಾಬರಿಯಿಂದ ಎದ್ದು, ಅಯ್ಯಯ್ಯೋ ಮಹಾರಾಜ, ಈ ಹೆಣ್ಣನ್ನ ನಾನು ನೋಡ್ತಾ ಇರೋದೇ ಇದು ಮೊದಲನೇ ಸಾರಿ, ಇದುವರೆಗೂ ಇವಳನ್ನ ನಾನು ನೋಡೇ ಇಲ್ಲ. ಹಾಗಿರುವಾಗ ಇವಳು ಚಿನ್ನದ ಹಾರಾನ ಕದಿಯೋ ಗ್ರಾಚಾರ ನನಗೇನು? ನನ್ನ ಹತ್ರ ಇಲ್ದೇ ಇರುವಂತ ಚಿನ್ನಾನ, ಇದರಲ್ಲೇನೋ ಮೋಸ ನಡೀತಿದೆ. ಈ ಹೆಣ್ಣು ಹೇಳ್ದಂಗೆ ಇವಳು ನಿಜವಾಗ್ಲೂ ವೇಶ್ಯೇನೇ ಇರಬೇಕು ಅಂದ ಮಂತ್ರಿ. ಆಗ ಆ ಹೆಣ್ಣು, ಮಹಾರಾಜ, ನಿಮ್ಮ ಕಿವಿಯಾರೆ ನೀವೇ ಕೇಳಿಸ್ಕೊಂಡಿದ್ದೀರಿ. ನಿಮ್ಮ ಮಂತ್ರಿ ಹೇಳ್ತಿದ್ದಾನೆ ನನ್ನ ಮುಖಾನೇ ಇದುವರೆಗೂ ನೋಡಿಲ್ಲ ಅಂತ. ನಾನು ನಿಮ್ಮ ಆಪ್ತ ಸ್ನೇಹಿತನ ಹೆಂಡತಿ. 4 ದಿನದ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಗಂಡನ ಸ್ನೇಹಿತ ಅಂತ ಹೇಳಿ ಬಂದಿದ್ದ. ಅವನಿಗೆ ನಾನು ಅತಿಥಿ ಸೇವೆ ಮಾಡಿ ಕಳಿಸ್ದೆ. ಆದ್ರೆ ಅವನು ನನ್ನ ಚಿನ್ನದ ಹಾರಾನ ಕದ್ದು ಹೋಗಿದ್ದಾನೆ. ಅದರ ಜೊತೆ ನಾನು ಸ್ನಾನ ಮಾಡುವಾಗ ಹೇಗೋ ಕದ್ದು ನನ್ನ ತೊಡೆ ಮೇಲಿರುವಂತ ಮಚ್ಚೆ ನೋಡಿದಾನೆ. ಅದೇ ಮಾತನ್ನ ಹೇಳ್ಕೊಳ್ಳೋದಕ್ಕೆ ನನ್ನ ಗಂಡ ಕೂಡ ನನಗೆ ಅವಕಾಶ ಕೊಟ್ಟಿಲ್ಲ. ಇವತ್ತು ನನ್ನ ಗಂಡನಿಗೆ ಗಲ್ಲು ಶಿಕ್ಷೆ ಆಗ್ತಿದೆ, ನೀವೇ ಕಾಪಾಡಬೇಕು ಅಂತ ಹೇಳಿದ್ಲು. ಆಗ ರಾಜನಿಗೆ ವಿಷಯ ಪೂರ್ತಿ ಅರ್ಥ ಆಯ್ತು. ಯಾಕಂದ್ರೆ ಈ ಮಂತ್ರಿ ಅವಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೆ ಅಂತ ಹೇಳ್ದ. ಆ ಹೆಣ್ಣೆ ಹಾರ ಕೊಟ್ಟಿದ್ದಾಳೆ ಅಂತ ಸುಳ್ಳೇಳ್ದ. ಇವರಿಬ್ರು ಜೊತೆ ಇರ್ಬೇಕಾದ್ರೆ ಮಚ್ಚೇನ ನೋಡ್ದೆ ಅಂತ ಹೇಳ್ದ. ಆಗ ಮಂತ್ರಿ ನೀಚ ಅನ್ನೋದು ರಾಜನಿಗೆ ಅರ್ಥ ಆಯ್ತು. ಹಾಗಾಗಿ ರಾಜನಿಗೆ ಮೋಸ ಮಾಡಿರೋದ್ರಿಂದ, ಹಾಗೆ ಈ ಷರತ್ತಿನಲ್ಲಿ ಸೋತಿರೋದ್ರಿಂದ ಮಂತ್ರಿಗೆ ಗಲ್ಲು ಶಿಕ್ಷೆ ಹಾಕಿದ ರಾಜ. ಹಾಗೆ ಅವನ ಸ್ನೇಹಿತನನ್ನ ಗಲ್ಲಿನಿಂದ ಕಾಪಾಡಿದ. ಅದರ ನಂತರ ಗಂಡ ಹೆಂಡತಿ ಮತ್ತೆ ಒಂದಾದ್ರು. ಪಾರ್ವತಿ, ಈಗ ಕತೆ ಮುಗೀತು. ನಾನು ಇದುವರೆಗೆ ಹೇಳಿದ ಕಥೆಯಲ್ಲಿ ಆ ಸೈನಿಕನ ಹೆಂಡತಿ ಬೇರಾರೂ ಅಲ್ಲ, ನೀನು ಹೇಳಿದ ಆ 3 ಜನ ಸ್ನೇಹಿತೆಯರಲ್ಲಿ ಗಂಡನ ಜೊತೆ ಸಂತೋಷವಾಗಿ ಇರುವಳೆ ಆ ಸೈನಿಕನ ಹೆಂಡತಿ. ಈಗ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತೀನಿ, ಕೇಳು. ಯಾವ ಹೆಣ್ಣು ಗಂಡನನ್ನ ಹೆಸರಿಡಿದು ಕರೀತಾಳೋ ಆಕೆ ಚಿಕ್ಕ ವಯಸ್ಸಿನಲ್ಲೇ ವಿಧವೆ ಆಗ್ತಾಳೆ. ಯಾಕಂದ್ರೆ ಹೆಂಡತಿ ಹೆಸರಿಡಿದು ಕರೆಯೋ ಪ್ರತಿ ಸಾರಿ ಗಂಡನ ಆಯಸ್ಸು ಸ್ವಲ್ಪ ಸ್ವಲ್ಪ ಕ್ಷೀಣಿಸುತ್ತೆ. ಇನ್ನು ನಿನ್ನ 2ನೇ ಪ್ರಶ್ನೆ, ಯಾವ ಹೆಣ್ಣು ಸಂತೋಷವಾಗಿ ಇರುವುದಿಲ್ಲ ಅಂತ ಕೇಳಿದಲ್ವಾ? ಅದಕ್ಕೆ ಉತ್ತರ, ನಿನ್ನ ಹತ್ರ ಎಷ್ಟೇ ಆಭರಣ, ಆಸ್ತಿ, ಅಂತಸ್ತು ಇದ್ರೂ ಗಂಡ ಜೊತೆಗಿಲ್ಲ ಅಂದಾಗ ಪ್ರತಿ ಹೆಣ್ಣು ಕೂಡ ಸಂತೋಷವಾಗಿ ಬದುಕಲು ಸಾಧ್ಯ ಆಗಲ್ಲ. ಅದೇ ರೀತಿ ಎಷ್ಟೋ ಆಸ್ತಿ ಅಂತಸ್ತು ಇದ್ರೂ ಕೂಡ ಆ ಮಂತ್ರಿಯ ಹೆಂಡತಿ ವಿಧವೆಯಾಗಿ ಬದುಕ್ತಾ ಇದ್ದಾಳೆ. ಇನ್ನು 3ನೇ ಪ್ರಶ್ನೆ,
ಗಂಡ ಕೇಳಿದರೂ ಬೈದರೂ ಕೂಡ ಹೆಂಡತಿ ಗಂಡನಿಗೆ ಕೊಡಬಾರದ್ದು ಶಾಪ. ಹೆಂಡತಿಯ ಶಾಪದಿಂದ ತಪ್ಪಿಸಿಕೊಳ್ಳಲು ಗಂಡನಿಗೆ ಸಾಧ್ಯವಾಗದು. ಇದೇ ಪಾರ್ವತಿ. ನಿನ್ನ 3 ಪ್ರಶ್ನೆಗಳಿಗೆ ನನ್ನ ಉತ್ತರ ಅಂದರು ಪರಮೇಶ್ವರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.